ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಅವರನ್ನ ಪಮೋರಿಯನ್ನ ಎಂದು ಅಗ್ರವಾಗಿ ಮಾತನಾಡಿದ ಶಾಸಕ ಬಿಪಿ ಹರೀಶ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ದಲಿತ ವಿಮೋಚನಾ ಸೇನೆ ಹಾಗೂ ಅಖಂಡ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನಗರದ ಜಯದೇವ ವೃತ್ತದಿಂದ ಎಸಿ ಕಚೇರಿವರೆಗೆ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಶಾಸಕ ಬಿಪಿ ಹರೀಶ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಎಸ್ಪಿ ಉಮಾ ಪ್ರಶಾಂತ್ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿಯಾಗಿದ್ದು ಅವರ ಬಗ್ಗೆ ಶಾಸಕರು ಅಗ್ರವಾಗಿ ಮಾತನಾಡಿರುವುದು ಸರಿಯಲ್ಲ. ಕೂಡಲೇ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಏನಪ್ಪ ಇಲ್ಲಿ ಈ ದಿನ ಪ್ರತಿಭಟನೆ ಮಾಡೋಕ್ಕೆ ಮೂಲ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ದಕ್ಷ ಅಧಿಕಾರಿ ಹಾಗೂ ಪ್ರಾಮಾಣಿಕ ಅಧಿಕಾರಿಯಾದ ಶ್ರೀಮತಿ ಉಮಾ ಪ್ರಶಾಂತ್ ಅವರಿಗೆ ಹರಿಹರ ಶಾಸಕರಾದ ಬಿ ಪಿ ಹರೀಶ್ ಅವರು ನಾಯಿಗೆ ಹೋಲಿಸಿ ಮಾತಾಡಿದ್ದಾರೆ. ಅದನ್ನು ಹೋಲಿಸಿ ಮಾತಾಡಿದರೆ ಗೊತ್ತಾಗುತ್ತೆ ಅವರು ಎಷ್ಟು ಕೀಳು ಮಟ್ಟದಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ. ಒಂದು ಹೆಣ್ಣಿಗೆ ಬೆಲೆ ಕೊಡೋದನ್ನು ಮರ್ತು ಮಾತಾಡಿದ್ದಾರೆ. ಅದನ್ನು ಮಾತಾಡ್ತಾ ಇರೋದನ್ನು ನೋಡಿದರೆ ಎಲ್ಲ ಹೆಣ್ಮಕ್ಳಿಗೆ ಫಸ್ಟ್ ಆಫ್ ಆಲ್ ಅವರು ಶಾಸಕರು, ಅವರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಹೆಣ್ಮಕ್ಳ ಮತಗಳನ್ನು ತಗೊಂಡು ಗೆದ್ದಿರುವಂಥ ಮನುಷ್ಯ, ಒಂದು ಜವಾಬ್ದಾರಿಯುತವಾದ ಸ್ಥಾನದಲ್ಲಿದ್ದಾರೆ. ಅವರು ಈ ಥರ ಮಾತಾಡೋದು ತುಂಬ ತಪ್ಪು. ಇದನ್ನು ಕೂಡಲೇ ನಾವು ಎ ಸಿ ಕಚೇರಿಗೆ ಬಂದಿದ್ದೀವಿ, ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಅದೇ ರೀತಿ ಎ ಸಿ ಅವರಿಗೆ ನಾವು ಮನವಿ ಸಹ ಕೊಡ್ತಾಯಿದ್ದೀವಿ. ಅವರಿಗೆ ಕೂಡಲೇ ಆ ಸ್ಥಾನದಿಂದ, ಶಾಸಕರ ಸ್ಥಾನದಿಂದ ವಜಾ ಮಾಡಿ ಅವರಿಗೆ ಬಂಧಿಸಬೇಕು ಅಂತ ಹೇಳಿ ನಾವು ಕೇಳ್ಕೊತಾ ಇದ್ದೀವಿ ಸರ್. ಮಹಿಳಾ ಆಯೋಗಕ್ಕೆ ಮೇಡಮ್ ಅವರ ಒಪ್ಪಿಗೆ ತಗೊಂಡು ಅವರು ಭಾಳ ನೊಂದಿದ್ದಾರೆ. ಆಲ್ರೆಡಿ KDG ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಅವ್ರ ಪರವಾಗಿ. ಅದನ್ನು ಮುಂದೆವರೆದು ನಾವು ಅದನ್ನು ನಿಮಗೆ ತಿಳಿಸ್ತೀವಿ ಸರ್. ಸ್ವಯಂ ಪ್ರೇರಿತವಾಗಿ ದಾಖಲಿಸಿದ್ರೆ ಇನ್ನೂ ಒಳ್ಳೆಯದು. ಯಾಕಂದರೆ ಒಂದ್ಸಲ ಇದನ್ನು ಆದರೆ ಮತ್ತೆ ಮರುಕಳಿಸಲ್ಲ ಅಂತೇಳಿ ನಮ್ಮ ಅಭಿಪ್ರಾಯ. ಪದೇ ಹೆಣ್ಮಕ್ಳಿಗೆ ಶೋಷಣೆ ಆಗ್ತಾ ಇದ್ರೆ ಉನ್ನತ ಅಧಿಕಾರದಲ್ಲಿ ಇರೋರನ್ನೇ ಶೋಷಣೆ ಆದರೆ ಕೆಳಮಟ್ಟದಲ್ಲಂತೂ ನಮ್ಮಂಥ ಮಹಿಳೆಯರಿಗೆ ಆಗಲ್ಲ ಅಂತ ಏನು ಹೇಳ್ರಿ? ಈ ಥರ ಮಾಡೋದು ಎಷ್ಟು ಸಹಜ, ತಪ್ಪು. ಅದನ್ನು ಮಾಡಬಾರ್ದು. ಒಂದು ಒಳ್ಳೆ ಸ್ಥಾನ. ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. IPS ಓದೋದು ಎಷ್ಟು ಕಷ್ಟ, ಆ ಸ್ಥಾನದಲ್ಲಿರೋದು ಎಷ್ಟು ಕಷ್ಟ ಅಂತೇಳಿ ಎಲ್ಲರಿಗೂ ತಿಳಿದಿರೋಂಥ ವಿಚಾರ. ಒಬ್ಬ MLAನ ದುಡ್ಡಿದ್ರೆ, ಒಂದು ಜನಬಳಕೆ ಇದ್ದರೆ MLA ಆಗ್ಬೋದು. IPS ಆಗೋಕ್ಕೆ ತುಂಬ ಕಷ್ಟ. ಅದು ಎಷ್ಟು ಪರಿಶ್ರಮದಿಂದ ಆ ಸ್ಥಾನಕ್ಕೆ ಬಂದಿದ್ದಾರೆ ಆ ಉಮಾ ಪ್ರಶಾಂತ್ ಅವರು. ಅವರಿಗೆ ನ್ಯಾಯ ಸಿಗಬೇಕು ಅಂತ ನಮ್ಮೆಲ್ಲರ ಬಳಪ ಹಿಡಿದ ಭಗವಂತ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಜನ್ಮ ದಿನಾಚರಣೆ ಹಾಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸುರೇಶ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಚಳ್ಳಕೆರೆ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ್ಮ ಸುತ್ತ.